ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ಶುಶೀಸ್ ಕಿಚನ್ಗೆ ಸ್ವಾಗತ. ಇವತ್ತು ನಾನು ನನ್ನ ಕಿಚನ್ ಅಲ್ಲಿ ಟೊಮೆಟೊ ಚಟ್ನಿ ತೋರಿಸ್ತಾ ಇದ್ದೀನಿ. ಇದನ್ನ ತೊಕ್ಕು ಅಂತ ಕೂಡ ಹೇಳ್ಬೋದು. ಇದಕ್ಕೆ ನಾನು 1 kg ಟೊಮೆಟೊ ತಗೊಂಡಿದ್ದೀನಿ. ಟೊಮೆಟೊ ಕಮ್ಮಿ ಇರೋ ಸೀಸನ್ ಅಲ್ಲಿ ಮಾಡಿದ್ರೆ ನಿಮ್ಗೆ ಯೂಸ್ಫುಲ್ ಆಗಿರುತ್ತೆ. ಜಾಸ್ತಿ ಇದ್ದಾಗ ಮಾಡಕ್ ಹೋಗ್ಬೇಡಿ. ಕಮ್ಮಿ ರೇಟ್ ಇದ್ದಾಗ ಮಾಡಿ ನೀವು ಸ್ಟೋರ್ ಮಾಡಿ ಇಟ್ಕೊಂಡ್ರೆ, ಇಲ್ಲ ಹಾಸ್ಟೆಲ್ ಅಲ್ಲಿ ಮಕ್ಳು ಇರ್ತಾರೆ, ಇಲ್ಲ ಎಲ್ಲಾದ್ರೂ ಒಂದು ಟೂರ್ ಹೋಗ್ಬೇಕು ಅಂದ್ರೆ ಆ ತರದಕ್ಕೆಲ್ಲ ಮಾಡ್ಕೊಂಡ್ರೆ ತುಂಬಾ ಕೆಡ್ದಂಗಿರುತ್ತೆ. ಇದು ಆಚೆ ನಾವು ಫ್ರಿಡ್ಜ್ ಇಲ್ದಿರ ಆಚೆ ಕಡೆ ತಗೊಂಡ್ರು ಒಂದು 3-4 days ಇಟ್ಕೊಂಡು ತಿನ್ಬೋದು. ನೋಡಿ ಇವಾಗ ಇದನ್ನ ಯಾವ ತರ ಮಾಡೋದು ಅಂತ ನಾನು ಇವಾಗ ನಿಮ್ಗೆ ತೋರಿಸ್ಕೊಡ್ತೀನಿ. ಇದಕ್ಕೆ ಸ್ವಲ್ಪ ಇಂಗ್ರೀಡಿಯೆಂಟ್ಸ್ ಬೇಕು, ಅದನ್ನ ನಾನು ಇಟ್ಕೊಂಡಿದ್ದೀನಿ, ಆಮೇಲೆ ನಿಮ್ಗೆ ತೋರಿಸ್ತೀನಿ. ಈಗ ಬಾಯಲ್ಲಿ ಹೇಳ್ಬಿಡ್ತೀನಿ. ಬೆಳ್ಳುಳ್ಳಿ ಬೇಕು, 1/2 ಸ್ಪೂನ್ ಮೆಂತ್ಯ, 1/4 ಸ್ಪೂನ್ ಸಾಸಿವೆನ ಸ್ವಲ್ಪ ಫ್ರೈ ಮಾಡಿಬಿಟ್ಟು ಪೌಡರ್ ಮಾಡಿ ಇಟ್ಕೊಂಡಿದ್ದೀನಿ. ಬೆಲ್ಲ ಇಟ್ಕೊಂಡಿದ್ದೀನಿ, ಬೆಳ್ಳುಳ್ಳಿ ಇಟ್ಕೊಂಡಿದ್ದೀನಿ ಸ್ವಲ್ಪ ಬಿಡಿಸ್ಬಿಟ್ಟು, ಮತ್ತೆ ಹುಳಿ ಸ್ವಲ್ಪ ಇಟ್ಕೊಂಡಿದ್ದೀನಿ. ಇವಾಗ ನಾನು ಟೊಮೆಟೊನ ಲೆಂತಿಯಾಗಿ ಪೀಸ್ ಮಾಡ್ಕೊಂಡು ಮಿಕ್ಸಿನಲ್ಲಿ ಹಾಕಿ ಕ್ರಶ್ ಮಾಡ್ಕೊಂತೀನಿ. ಪೇಸ್ಟು ಮಾಡಬಾರ್ದು, ಸುಮ್ನೆ ಸ್ವಲ್ಪ ದಪ್ಪನೂ ಇರಬಾರ್ದು. ನೋಡಿ ನಾನು ರುಬ್ಬಿ ತೋರಿಸುವಾಗ ನಿಮ್ಗೆ ತೋರಿಸ್ತೀನಿ ನೋಡಿ ಯಾವ ತರ ಮಾಡ್ಕೋಬೇಕು ಅಂತ. ನೋಡಿ ಇದನ್ನೆಲ್ಲ ನಾನು ಫುಲ್ಲು ಪೀಸ್ ಮಾಡ್ಕೊಂಡ್ಬಿಡ್ತೀನಿ. ನೋಡಿ ಈ ತರ ಜಾರಲ್ಲಿ ಸೇರಿಸ್ಕೊಂಡು ಅದಕ್ಕೆ ಸ್ವಲ್ಪ ಬೆಳ್ಳುಳ್ಳಿ ಹೆಸರನ್ನ ಸೇರಿಸ್ಕೊಂತೀನಿ. ನೋಡಿ ಇಟ್ಕೊಂಡು ರೆಡ್ ಚಿಲ್ಲಿ ಪೌಡರ್ ಇಟ್ಕೊಂಡಿದ್ದೀನಿ, ಮೆಂತ್ಯ ಸಾಸಿವೆ ಪೌಡರ್ ಇಟ್ಕೊಂಡಿದ್ದೀನಿ. ಇದು ಉಪ್ಪಿನಕಾಯಿಗೆ ಹಾಕ್ಲೇಬೇಕು. ನಾವು ಈ ಟೊಮೆಟೊ ಉಪ್ಪಿನಕಾಯಿಗೆ ಸೇರಿಸ್ಕೊಂಡ್ರೆ ತುಂಬಾ ಚೆನ್ನಾಗಿರುತ್ತೆ. ಇದನ್ನ ಉಪ್ಪಿನಕಾಯಿನ ಕೂಡ ಇಡ್ಬೋದು. ಬೆಲ್ಲ ಮತ್ತೆ ಹುಳಿ, ಹಳೆ ಹುಳಿ ತಗೊಂಡ್ರೆ ತುಂಬಾ ಚೆನ್ನಾಗಿರುತ್ತೆ. ನಾನು ಹೊಸ ಹುಳಿ ತಗೊಂಡಿದ್ದೀನಿ. ನೋಡಿ ಇವಾಗ ನಾನು ಬೆಳ್ಳುಳ್ಳಿ ಸೇರಿಸ್ಕೊಂಡಿದ್ದೀನ ಪಲ್ಸ್ ಮೋಡಲ್ಲಿ ಇಟ್ಕೊಂಡು ಓಡಿಸ್ತೀನಿ. ಪಲ್ಸ್ ಮೋಡು ಮತ್ತೆ ಮಿಕ್ಸಿ ರನ್ ಮೋಡಲ್ಲಿ ಒಂದು 5 ಸೆಕೆಂಡ್ ಓಡಿಸ್ಕೊಂಡು ಬರ್ತೀನಿ. ಇವಾಗ ನೋಡಿ ಇದಕ್ಕೆ ಆಯಿಲ್ ಹಾಕೊಂಡು ಸಾಸಿವೆ ಹಾಕೋಬೇಕು. ಸಾಸಿವೆ ಸೇರಿಸ್ಕೊಂಡು ಆಮೇಲೆ ನಾವು ರುಬ್ಕೊಂಡು ಬಂದಿದೀವಿ ಅಲ್ವಾ, ಅದನ್ನ ಪೇಸ್ಟ್ ನ ಇದರಲ್ಲಿ ಸೇರಿಸ್ಕೋಬೇಕು. ಆಯಿಲ್ ಕಾಯ್ತಾ ಇದ್ದೆ, ಇವಾಗ ಸಾಸಿವೆ ಸೇರಿಸ್ಕೊಂಡೆ. ಸಾಸಿವೆ ಸಿಡಿದ ನಂತರ ನಾವು ರುಬ್ಕೊಂಡು ಬಂದಿರೋದನ್ನ 2 ಜಾರ್ ಆಗಿದೆ ನನ್ಗೆ 1 kgಗೆ. ನೋಡಿ ಈ ತರ ಇರ್ಬೇಕು ರುಬ್ಕೊಳ್ಳೋದು. ಇದು 15ರಿಂದ 1 ತಿಂಗಳು ತನಕ ಇಡ್ಬೋದು ನಾವು ಫ್ರಿಡ್ಜ್ ಅಲ್ಲಿ ಇಟ್ಟರೆ. ಆಚೆ ಇಟ್ರೆ 1 ವೀಕ್ ಇಡ್ಬೋದು. ಅಂದ್ರೆ ಮೇಲೆ ಸ್ವಲ್ಪ ಆಯಿಲ್ ತೇಲೋ ತರ ಇಟ್ಕೋಬೇಕು. ನಾವು ಯೂಸ್ ಮಾಡುವಾಗ ಆಯಿಲ್ ನ ಸೈಡ್ ಮಾಡ್ಬಿಟ್ಟು ಸ್ಪೂನ್ ಅಲ್ಲಿ ಎತ್ಕೋಬೇಕು. ಆಯಿಲ್ ಈ ಚಟ್ನಿ ಮೇಲೆ ನಿಲ್ಲೋ ತರನೇ ನೋಡ್ಕೋಬೇಕು. ನಾವು ಡ್ರೈ ಸ್ಪೂನ್ ಯೂಸ್ ಮಾಡಬೇಕು. ಸ್ಪೂನ್ ಅದರಲ್ಲೇ ಬಿಡಬಾರ್ದು, ತೇವ ಇರಬಾರ್ದು. ನಿಮ್ಗೆ ಇದ್ರ ಟೈಮು ಜಾಸ್ತಿ ಇರುತ್ತೆ, ಶೆಲ್ಫ್ ಲೈಫ್ ಜಾಸ್ತಿ ಬರುತ್ತೆ ಆ ತರ ಮಾಡಿದಾಗ. ನೀವು ನೋಡಿ ನೀರಿನ ಅಂಶ ಜಾಸ್ತಿ ಇದೆ ಅಲ್ವಾ, ಇದೆಲ್ಲ ಹೋಗೋ ತನಕ ಇದನ್ನ ಫ್ರೈ ಮಾಡ್ತಾ ಇರ್ಬೇಕು. ನೀವು ಬೇರೆ ಏನಾದ್ರು ಕೆಲಸ ಮಾಡ್ಕೊಂಡು ಇದು ಒಂದು ಸೈಡ್ ಅಲ್ಲಿ ಬಿಟ್ಬಿಡಿ. ನೋಡಿ ಇವಾಗ ನಾನು ರೆಡ್ ಚಿಲ್ಲಿ ಪೌಡರ್ ಸೇರಿಸ್ತಾ ಇದ್ದೀನಿ, ಕಾಶ್ಮೀರಿ ರೆಡ್ ಚಿಲ್ಲಿ ಪೌಡರ್. ಇದು ಕಲರು ಚೆನ್ನಾಗಿರುತ್ತೆ ಮತ್ತೆ ಟೇಸ್ಟು ಇರುತ್ತೆ. ಸಾಲ್ಟ್ ನೋಡ್ ಹಾಕೊಳ್ಳಿ, ಯಾಕಂದ್ರೆ ಇದು ಇಷ್ಟಿರೋದು ಒಂದು ಅರ್ಧಕ್ಕಿಂತ ಕಮ್ಮಿ ಆಗ್ಬಿಡುತ್ತೆ ನೀರಿನ ಅಂಶ ಎಲ್ಲ ಹೋದ್ರೆ. ನೋಡಿ ಸ್ಪಿಲ್ ಆಗ್ತಾ ಇರುತ್ತೆ ಆಚೆ ಕಡೆ. ಅದಕ್ಕೆ ಸ್ವಲ್ಪ ದೊಡ್ಡದಾಗಿರೋ ನೀವು ಪಾತ್ರೆ ಇಟ್ಕೊಂಡ್ರೆ, ಈ ತರ ನಾನ್ ಸ್ಟಿಕ್ ಅಲ್ಲಿ ಇಟ್ಕೊಂಡ್ರೆ ನೀವು ತಳ ಅಂಟ್ಕೊಳ್ಳಲ್ಲ, ಏನು ಇಲ್ಲ. ಆಯಿಲ್ ಬೇಕಾದ್ರೆ ನೀವು ಲಾಸ್ಟ್ ಅಲ್ಲಿ ಕೂಡ ಸ್ವಲ್ಪ ಚೆನ್ನಾಗಿ ಕಾಯಿಸ್ಬಿಟ್ಟು ಆರಿಸ್ಬಿಟ್ಟು ಇದನ್ನ ಬಾಟ್ಲಲ್ಲಿ ಹಾಕೊಂತೀರಾ, ಇಲ್ಲ ಬಾಕ್ಸ್ ಅಲ್ಲಿ ಹಾಕ್ತೀರಾ, ಮೇಲೆ ಸ್ವಲ್ಪ ಆಯಿಲ್ ನಿಲ್ಲೋ ತರ ಉಯ್ದಿಟ್ಕೋಬಹುದು. ಅವಾಗ ತುಂಬಾ ದಿನ ಇರುತ್ತೆ ನಿಮ್ಗೆ ಟೊಮೆಟೊ ಚಟ್ನಿ, ಟೊಮೆಟೊ ತೊಕ್ಕು ಅನ್ಬೋದು. ನೋಡಿ ನೀರಿನ ಅಂಶ ಎಲ್ಲ ಎಷ್ಟೆಲ್ಲ ಕರಗ್ಬಿಟ್ಟಿದೆ, ಹೋಗಿದೆ ನೋಡಿ, ಎಲ್ಲ ಕಮ್ಮಿ ಆಗೋಯ್ತು. ಇವಾಗ ಲಾಸ್ಟ್ ಅಲ್ಲಿ ನಾನು ಆ ಪೌಡರ್ ಹೇಳಿದೆ ಅಲ್ವಾ, ಮೆಂತ್ಯ ಮತ್ತೆ ಸಾಸಿವೆ, ಅದನ್ನ ಫ್ರೈ ಮಾಡಿ ಹುರಿದಿಟ್ಕೊಂಡಿದ್ದೀನಿ ಅಲ್ವಾ, ಆ ಪೌಡರ್ ಜೊತೆಗೆ ಸ್ವಲ್ಪ ಹುಳಿ ಸೇರಿಸ್ತೀನಿ. ಹುಳಿ ಸೇರಿಸಿ ಆ ಪೌಡರ್ನು ಸೇರಿಸ್ಕೊಂತೀನಿ. ಇವಾಗ ಬೆಲ್ಲ, ಹುಳಿ ಮತ್ತೆ ಆ ಪೌಡರ್ 3 ಸೇರಿಸ್ಕೋಬೇಕು. ಅವಾಗ ಈ ಟೊಮೆಟೊ ಚಟ್ನಿ ತುಂಬಾ ಟೇಸ್ಟಿ ಆಗಿರುತ್ತೆ. ನೋಡಿ ಆ ಪೌಡರ್ ಸೇರಿಸ್ಕೊಂತೀನಿ. ಏನಿಲ್ಲ, ಈ ಪೌಡರ್ ನೀವು ಮಾಡಿ ಬೇಕಾದ್ರೆ ಸ್ಟೋರ್ ಮಾಡಿ ಇಟ್ಕೋಬಹುದು. ನೀವು ಅವಾಗ ಟೊಮೆಟೊ ಚಟ್ನಿ ಮಾಡ್ತೀವಿ ಅಂದ್ರೆ ಯೂಸ್ ಮಾಡ್ಕೋಬಹುದು. ನೋಡಿ ಇವಾಗ ಬೆಲ್ಲನ್ನು ಸೇರಿಸ್ಕೊಂತಾ ಇದ್ದೀನಿ. ಇಲ್ಲ ಈ ಪೌಡರ್ ನಮಗ್ ಬೇಡ ಅಂದ್ರೆ ಇದನ್ನ ಸ್ಕಿಪ್ ಬೇಕಾದ್ರೆ ಮಾಡ್ಬೋದು. ನೀವು ಬೇಕಾದ್ರೆ ಡೈಲಿ ಇವತ್ತು ದೋಸೆಗೆ ಮಾಡ್ಬೇಕು ಅಂದ್ರೆ 4 ಟೊಮೆಟೊ ಬೇಕಾದ್ರೆ ಯೂಸ್ ಮಾಡಿ ಮಾಡ್ಕೋಬಹುದು. ತುಂಬಾ ಟೇಸ್ಟಿ ಆಗಿರುತ್ತೆ. ಆ ಟೊಮೆಟೊಗೆ ತಕ್ಕಂಗೆ ನೀವು ಖಾರ ಎಲ್ಲ ಹಾಕೋಬೇಕು. ನೋಡಿ ನೀವು ಮಾಡಿ ನೋಡಿ ಹೇಗಿತ್ತು ಅಂತ ನನಗೆ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ. ತುಂಬಾ ಟೇಸ್ಟಿ ಆಗಿರುತ್ತೆ. ಇದು ಆರ್ದ್ಮೇಲೆ ಬಾಟ್ಲಲ್ಲಿ ಹಾಕಿ ಸ್ಟೋರ್ ಮಾಡಿ ನಾನು ನಿಮ್ಗೆ ತೋರಿಸ್ತೀನಿ. ನೀರಿನ ಅಂಶ ಏನು ಇರಬಾರ್ದು. ನೋಡಿ ಸ್ಟೋರ್ ಮಾಡಿದ್ದಾಯ್ತು. ಇನ್ನು ಸ್ವಲ್ಪ ಕಮ್ಮಿ ಹಾಕ್ಬಿಟ್ಟು ನೀವು ಮೇಲ್ಗಡೆ ಆಯಿಲ್ ಸ್ವಲ್ಪ ನಿಲ್ಲೋ ತರ ಮಾಡಿ, ನಾನು ಬೇಗ ಯೂಸ್ ಮಾಡ್ಬಿಡ್ತೀನಿ, ಅದರಿಂದ ನಾನು ಈ ತರ ಇಟ್ಟಿದ್ದೀನಿ. ನೋಡಿ ಹೇಗಿದೆ ಅಂತ ಮಾಡಿ ನೋಡಿ ತಿಂದು ನನಗೆ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ ಆಯ್ತಾ. ಸಬ್ಸ್ಕ್ರೈಬ್ ಮಾಡಿಪ್ಪ. ಥ್ಯಾಂಕ್ ಯು.